ಸುಲೋಚನ, ನಡೆದಿದ್ದೇನಮ್ಮ. ನನ್ನ ಮಗಳ ಈ ಸಂತೋಷಕ್ಕೆ, ಈ ನಗುವಿಗೆ, ಈ ಶಾಪ ನಿವಾರಣೆಗೆ ಯಾರಮ್ಮ ಕಾರಣ? ರಾಜಬೀದಿಯಲ್ಲೊಬ್ಬ ಸಾಮಾನ್ಯ ಕುಳ್ಳ ಕತ್ತೆ ಮರಿ ಹೊತ್ಕೊಂಡು ಹಾಡ್ತಾ ಕುಣಿತಾ ಹೋಗ್ತಾ ಇದ್ದ. ಅದನ್ನ ನೋಡಿ ರಾಜ್ಕುಮಾರಿ ಅವರು ಸಂತೋಷ, ಮಹದಾನಂದ. ಚಂಬುಕರಂಗ, ಆ ಮಹಾಮಹಿಮ ಎಲ್ಲಿದ್ದರೂ ಸರಿಯೇ ಆತನನ್ನು ಮರ್ಯಾದೆಯಿಂದ ಕರೆದುಕೊಂಡು ಬರುವ ಜವಾಬ್ದಾರಿ ನಿನ್ನದು. ಮಹಾಸ್ವಾಮಿ ನಮಸ್ಕಾರ. ತಾವು ಬರ್ಬೇಕು. ನಾನ್ ಬರ್ಬೇಕಾ? ಎಲ್ಲಿಗ್ ಬರ್ಬೇಕು? ನಮ್ ಜೊತೆಯಲ್ಲಿ ಬರ್ಬೇಕು. ನಾನು ನಿಮ್ ಜೊತೆ ಬರ್ಬೇಕಾ? ಅಯ್ಯೋ ನನ್ ಕತ್ತ ಮನೆ. ದಯಮಾಡಿಸಿ ಸ್ವಾಮಿ. ಹೂ ಮೇಲೆ ಕಾಲ್ ಮಡಗಿದ್ರೆ ಎಲ್ಲ ಇಸ್ಕೊಯ್ತದೆ. ಹೆಂಗ್ ಬರೋದು? ಅಯ್ಯ 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 ಎತ್ಕೊಂಡ್ಬಿಟ್ಲ. ಅಯ್ಯ ಅಯ್ಯ ಅಯ್ಯಯ್ಯ ಅಯ್ಯಯ್ಯ ಅದ್ಯಾ ಕಲ್ ಮಡಗಿದ್ರಿ? ಕೃಪೆ ಮಾಡಿ ತಮ್ಮ ಪಾದಗಳನ್ನು ಈ ಹರಿವಾಣದಲ್ಲಿಡಬೇಕು. ನನ್ ಕಾಲನ್ ತೆಗೆದು ಅದ್ರಾಗ ಮಡಗ್ಬೇಕಾ? ಎಡಗಾಲ್ ಮಡಗ್ಬೇಕಾ ಬಲಗಾಲ್ ಮಡಗ್ಬೇಕಾ? ಎರಡು. ಎರಡು? ಪ್ರಭು, ಪಾದವನ್ನು ತೊಳೆಯಿರಿ. ನಮ್ಮ ಊರಿನ ರಾಜರು ನೀವು ಬಂದು ನನ್ ಕಾಲ್ ತೊಳೆಯೋದ? ನಿಮ್ ಕಾಲು ನಾನ್ ತೊಳಿತೀನಿ ಒಡೆಯ. ಹಾಗಲ್ಲ, ಇದು ನಮ್ಮ ಕರ್ತವ್ಯ. ನೀನು ನಮ್ಮ ಭಾಗದ ದೇವಪುರುಷ. ನಾನು ದೇವಪುರುಷನೂ ಅಲ್ಲ, ಪುರುಷರತ್ನ ಮೇಯೋ ನಂದೀಶ್ವರನೂ ಅಲ್ಲ. ನಾನು ದಡ್ಡ ರಾಮ ಪೆದ್ದ ಕುಳ್ಳ ಅಲ್ಲ. ನನ್ನ ಕರುಳಿನ ಕುಡಿಗೆ ಬದುಕನ್ನಿತ್ತವನು ಈ ಶಿವಪುರಿಯ ಭಾವಿ ಮಹಾರಾಜ. ನನ್ನ ಮಗಳ ಕೈ ಹಿಡಿದು ನನ್ನ ಪ್ರೀತಿಯ ಅಳಿಯನಾಗಿ ನನ್ನನ್ನು ಧನ್ಯನನ್ನಾಗಿ ಮಾಡು. ನಾನು ಮಹಾರಾಜರ ಅಳಿಯ? ನಂಗೂ ರಾಜ್ಕುಮಾರಿಗೂ ಮದುವೆ? ಗಂಗಣ್ಣ ಗಂಗಣ್ಣ, ಹುಲ್ಲಿನ ಕಂತೆ ತಂದಿದ್ದೀನಿ. ಕಾಣಕ್ಕೆ ಗೇಣುದ್ದ ಇದ್ರು ದೋಣಿ ದಪ್ಪದ ಒರೆನೆ ತಂದಿದ್ದೀಯೇ, ಬಲಾರೆ ಕುಳ್ಳ. ಪುರುಷರತ್ನ ಇದೆಲ್ಲ ಸಿಕ್ತು ನಿಂಗೆ? ನಾವು ಹುಲ್ ಕುಯ್ಯೋವಾಗ ಅದ್ರ ಜೊತೆಗೆ ಇದು ಬಂದಿರ್ಬೇಕು. ಪುರುಷರತ್ನ ಅಂದ್ರೆ ಏನು ಗಂಗಣ್ಣ? ಇದು ಭಾರಿ ಅಪರೂಪ ಮಗ. ನಮ್ ಮಠದ ಗುರುಗಳು ಹೇಳ್ತಾರೆ, ಪ್ರತಿ ಹುಣ್ಮೆ ಇದರಿಂದ ಒಂಥರ ಸುವಾಸನೆ ಬರುತ್ತದಂತೆ. ಈ ಸುವಾಸನೆ ಕೈಲಾಸಕ್ಕೂ ಮುಟ್ತದಂತೆ. ಇದನ್ ಮೇಯೋ ಸಲುವಾಗಿ ಆ ಶಿವನ ವಾಹನ ನಂದೀಶ್ನೆ ಇದ್ ನೋಡ್ಕೊಂಡ್ ಭೂಲೋಕಕ್ ಬರ್ತಾನಂತೆ. ನಮ್ಮ ಅವನಾಣೆಗೂ ಹಂಗಾರೆ ಒಳ್ಳೆ ಸಮಯ ನೋಡ್ಕೊಂಡಿದ್ದು ಆ ನಂದೀಶ ಭೂಲೋಕಕ್ ಬಂದಾಗ ಅವನ್ ಹಿಡ್ದು ಅವನು ಮೂಗ್ದಾರ ಹಾಕಿ ನಮ್ ಹೊಲ ಗದ್ದೆಲೆಲ್ಲ ಚೆನ್ನಾಗಿ ಉತ್ಬಿಟ್ರೆ ಹೊಸ ಹೊಸ ಬೆಳೆ ಬೆಳಿಬಹುದು ಅಲ್ವಾ ಗಂಗಣ್ಣ? ಅಯ್ಯೋ ಪೆದ್ದೆ, ನಂದೀಶ ದ್ಯಾವ್ರು ಕಣೋ. ಅವನು ಹೊಲ ಉಳಕ್ ಬಿಟ್ರೆ ಬದುಕ್ತಾರ? ಆ ಮಾನ್ ಭಾವನ್ನ ಸೂಟಂಗ್ ಮುಟ್ಟಿದ್ರೆ ಸಾಕು, ಶಾಪ ತಾಪ ಎಲ್ಲ ಮಠಮಯ ಆಗೋತ. ಮಲ್ಲಿ, ನಮ್ ಪುಳ್ಳಣ್ಣಂಗೆ ಪೊಗಡೋಸ್ತಾಗ ಒಂದ್ ಉಂಡೆ ಬೆಣ್ಣೆ ತತ. ಈ ಬೆಣ್ಣೆ ಯಾಕೆ ಗಂಗಣ್ಣ? ಬೆಳಿಗ್ನಿಂದ ಕಷ್ಟಪಟ್ಟಿದ್ಯಪ್ಪ, ತಕೊಂಡು ಹೋಗು ಮಗ. ಕೊಡವ.
ಬರ್ತೀನಿ. ಅದಕ್ಕೆ ಸಂಪಾದನೆ ಮಾಡಿದ್ದನ್ನ ಭದ್ರವಾಗಿ ಜಾಬ್ನಲ್ಲಿ ಇಟ್ಕೊಂಡು ಬರ್ಬೇಕು. ಅವ್ವ ಅವ್ವ ಅವ್ವ, ನೀ ಹೇಳಿದ್ದೆಲ್ಲ ಭದ್ರವಾಗಿ ಜೇಬಲ್ಲಿ ಇಟ್ಕೊಂಡ್ ಬರ್ಬೇಕು ಅಂತ ಇಟ್ಕೊಂಡ್ ಬಂದಿದ್ದೀನಿ ಅವ್ವ. ಏನು ಬೆಣ್ಣೆ ಎಲ್ಲಿ? ಇಲ್ಲಿ. ಅಯ್ಯೋ ಪೆದ್ದ, ಇದನ್ ಯಾರಾದ್ರೂ ಜೋಬಲ್ಲಿ ಇಟ್ಕೊಂಡ್ ಬರ್ತಾರೇನೋ? ನೀರಲ್ಲಲ್ವಾ ಇಟ್ಕೊಂಡ್ ಬರ್ಬೇಕು. ಸರಿ ಅವ್ವ. ನೀರಲ್ಲಿ ಇಟ್ಕೊಂಡ್ ಬರ್ಬೇಕು, ನೀರಲ್ಲಿ ಇಟ್ಕೊಂಡ್ ಬರ್ಬೇಕು, ನೀರಲ್ಲಿ ಇಟ್ಕೊಂಡ್ ಬರ್ಬೇಕು. ನೋಡಪ್ಪ, ನಮ್ ಕಾಲನ ಬೇರೆ, ನಿಮ್ ಕಾಲನ ಬೇರೆ. ನಾನು ಏನಾದ್ರೂ ಒಂದು ಕೆಲಸ ಹೇಳಿದ್ರೆ ಅವ್ರನ್ನ ಏನೋ ಮಾಡ್ತಾ ಇರ್ತಾರ. ಒಟ್ಟ ಕಾಲ ಸುಖ ಇಲ್ಲಪ್ಪ. ನೀ ಹೇಳಿದ್ ದುಡಿಮೆ ಎಲ್ಲ ಮಾಡಿದೀನಿ, ದುಗ್ಗಾಣಿ ಕೊಡು. ನೋಡಪ್ಪ ಕೊಳ್ಳಪ್ಪ, ನೀನ್ ಮಾಡಿದ ದುಡ್ಮೆಗೆ ನಂತ ಕೊಡಾಕೇನಿಲ್ಲ. ತಗ ಇದನ್ನ. ದುಗ್ಗಾಣಿ ಇದೇ ದುಗ್ಗಾಣಿ. ಇದೇನಾ? ಅವ್ವ ಅವ್ವ ಅವ್ವ, ತಗೋ ತಗೋ ಅವ್ವ. ಏನದು? ಸಂಪಾದನೆ ಮಾಡ್ಕೊಂಡ್ ಬಂದಿದ್ದೀನಿ, ಎಲ್ಲಿ? ತಗೋ. ಅಯ್ಯೋ, ಅನ್ಯಾಯವಾಗಿದ್ರೆ ಪ್ರಾಣ ತೆಗೆದು ಬಿಟ್ಟಿಯಲ್ಲೋ. ಇದನ್ ಯಾರಾದ್ರೂ ನೀರಲ್ಲಿ ಇಟ್ಕೊಂಡು ಬರ್ತಾರೇನೋ? ಚೀಲದಲ್ಲಿ ಹಾಕಿ ಹಗ್ಗ ಕಟ್ಟಲ್ವೇ ತರಬೇಕು. ಕಿಂಕ್ನಿಶರ್ ಮರೆ, ನೀವು ಮಹಾಮಂತ್ರವಾದಿಗಳು. ರಾಜ್ಕುಮಾರಿ ಕಿಲೆ ಕಿಲೆ ನಗುವಂತೆ ಮಾಡಲು ನನಗೊಂದು ಉಪಾಯವನ್ನು ಅನುಗ್ರಹಿಸಿ. ನಾನು ಗೆದ್ದು ರಾಜನಾದರೆ ನನಗೆ ಚಟ್ಟ ಕಟ್ಟುವ ತನಕ ನಿಮಗೆ ರಾಜಗುರುವಿನ ಪಟ್ಟ ಸಿಕ್ಕೋದಂಡ ರುದ್ರ. ನೀನು ಸದಾಕಾಲ ಮಹಾರಾಜರ ಮುಂದೆ ಕೈಕಟ್ಟಿ ನಿಲ್ಲುವ ಮಂತ್ರಿಯ ಮಗ. ನಾವು ಶತ್ರುಗಳಿಗೆ ಹೋರಾಡಿ ಸಿಂಹಾಸನವನ್ನು ರಕ್ಷಿಸುವ ತೀರ ಸೇನಾನಿ ಚಂಬುಕ ರಂಗನ ಚಾಲಾಕಿ ಗಂಡು. ಕಿಂಕಿಣಿ ಶರ್ಮರೇ, ಕಿಂಕಿಣಿ ಶರ್ಮರೇ, ರಾಜಕುಮಾರಿಗೆ ಅವರಿಗಿಂತಲೂ ನಾನೇ ತಕ್ಕವರ. ಒಂದು ಒಂದು ಸಣ್ಣ ಉಪಾಯವನ್ನು ಮಾಡಿ, ನಾನೇನಾದ್ರೂ ರಾಜನಾದ್ರೆ ಅರ್ಧರಾಜ್ಯವನ್ನ ಕೊಯ್ದು ನಮಗೆ ಬಳುವಳಿಯಾಗಿ ಕೊಟ್ಟು ಬಿಡ್ತೇನೆ. ಕಿಂಕಿಣಿ ಶರ್ಮರೇ, ಚಟ್ಟಾಪಟ್ಟ ಚಟ್ಟಾಪಟ್ಟ ಚಟ್ಟಾಪಟ್ಟ. ಕೋದಂಡ ರುದ್ರ, ಫಣಿನಾಗ, ರಾಜಕುಮಾರಿಯನ್ನು ವರಿಸಿ ಮಹಾರಾಜನಾಗಿ ಈ ಸಿಂಹಾಸನವನ್ನೇರಲು ನೀವಿಬ್ಬರು ಸಮಾನಾರ್ಹರೇ. ಆದುದರಿಂದ ನಿಮ್ಮಿಬ್ಬರಿಗೂ ಒಂದು ಉಪಾಯ ಹೇಳ್ಕೊಡ್ತೇನೆ. ಇಬ್ಬರು ಪ್ರಯತ್ನಿಸಿ ನೋಡಿ. ಯಾರು ಅದೃಷ್ಟವಂತರೋ ಅವರನ್ನೇ ನೋಡಿ ನಗುವಳು ರಾಜಕುಮಾರಿ. ಅನುಗ್ರಹಿಸಿ. ಜೈ ರುಂಡಮಾಲಿನಿ. ತಗೋ ರಾಜಕುಮಾರಿ, ಇದನ್ ಬಾಯಿ ಇಟ್ಕೊಂಡು ಚಿಪ್ಪಿಸ್ರೆ ನಗುನು ಬಂದ್ಬಿಡ್ತೆ, ಮಾತು ಬಂದ್ಬಿಡ್ತೆ. ತೆಗೆದುಕೋ ಮಗಳೇ. ಸಾರ್ವಭೌಮರ ಅಡಿದಾವರಿಯಲ್ಲಿ ಸೇನಾಪತಿ ಚಂಬುಕರಂಗನ ಒಂದೇ ಒಂದು ಕೋರಿಕೆ. ಓ, ನಿಮ್ಮ ಕುಮಾರ ಪ್ರಯತ್ನಿಸುತ್ತಾನೆಂದು ತಾನೆ? ಧಾರಾಳವಾಗಿ ಆಗಬಹುದು. ಒಳ್ಳೆ ದುಡಿಮೆ, ಅದಕ್ಕೊಂದು ಹಾಡ್ ಬೇರೆ. ಇದೆಲ್ಲ ಹುಚ್ಚು ಕನಸು.
ಅದಕ್ಕೆ ನಮ್ ಹಳ್ಳಿ ಸೀಮೆಲೆಲ್ಲ ಅನ್ನೋದು ನಿನ್ನ ಪೇಗ್ರಾಮ ದಡ್ಕುಳ ಅಂತ ಎಂತದೇ ತರಲೆ ಕೆಲ್ಸ. ಇದು ಹ್ಯಾಕ್ ತರ್ಲೆ ಕೆಲ್ಸ ಆಗುತ್ತೆ? ನೀರ್ ಎತ್ತಿ ಎತ್ತಿ ಸುರಿ ದುಗ್ಗಾಣಿ ಕೊಡ್ತೀನಿ ಅಂತ ಹೇಳಿದಾನೆ ನಂಜುಂಡಪ್ಪ. ಅದಕ್ಕೆ ಎತ್ತಿ ಎತ್ತಿ ಸುರಿತಾ ಇದ್ದೀನಿ. ಎತ್ತೋದು ಸರಿಯೇ, ಸುರಿಯೋದು ಸರಿಯೇ, ಆದ್ರೆ ಎಲ್ಲಿ ಎತ್ತಬೇಕು, ಎಲ್ಲಿ ಸುರಿಬೇಕು? ನಂಜುಂಡಪ್ಪ ನೀರ್ ಎತ್ತು ಅಂದ, ಬಾವಿ ಬರದು ಮಾಡುವನ್ನ ದುಡಿದು ದುಗ್ಗಾಣಿ ಕೊಡ್ತೀನಿ ಅಂತಂದವನ್ ಮನೇನ ಗುಡಿಸಿ ಗುಂಡಾಂತರ ಮಾಡ್ಬಿಡ್ತಾರ. ನೀರ್ ಎತ್ತ ಹಾಕುವ ನೆಪದಲ್ಲಿ ಬಾವಿ ಬರದು ಮಾಡ್ಬಿಟ್ರೆ ದೇವ್ರ ಮೆಚ್ತಾನ? ತಲೆನೇ ಇಲ್ಲ. ಈಗ ಏನ್ ಮಾಡೋದು ತಟ್ಟೂರೈನವ್ರೆ? ನಾ ಮಾಡಿದ ಕೆಲ್ಸ ನೋಡಿ ನಂಜುಂಡಪ್ಪ ಸಂತೋಷ ಪಟ್ಟು ದುಗ್ಗಾಣಿನೂ ಕೊಡ್ಬೇಕು, ಆ ದ್ಯಾವ್ರು ಮೆಚ್ಬೇಕು. ಇದಕ್ಕೇನಾರ ಒಂದ್ ದಾರಿ ತೋರಿಸ್ತೀರಾ? ಹಂಗ ಬಾ ನನ್ ದಾರಿಗೆ ಬಾಯ್ಲಿ. ಆದ್ರೂ ಇದ್ ಸ್ವಲ್ಪ ತರಲೆ ಐತಿ. ಹಿಂಗ ಮಾಡು, ಬೆಳಗಿನಿಂದ ಮುಚ್ಚಂಗೆ ತನಕ ಬಾವಿಯಿಂದ ನೀರೆತ್ತು ಪುನಃ ಬಾವಿಗೆ ಸುರಿ. ಬಾವಿಲಿ ನೀರಿದ್ದಂಗೆ ಇರ್ತೈತೆ, ನೀ ದುಡಿಮೆ ಮಾಡ್ದಂಗೂ ಆಗ್ತೈತೆ. ನಂಜುಂಡಪ್ಪ ಬಂದು ನೋಡಿ ಸಂತೋಷ ಪಟ್ಟು ಬೆಳೆಸ್ಕೊಳ್ಳ ಅಂತ ನಿಂಗೆ ದುಗ್ಗಾಣಿನೂ ಕೊಡ್ತಾರೆ. ನಿನ್ನ ನಾಡಿನ ಕನಸು ನನ್ಸಾಗ್ತೈತೆ. ಬಾವಿಯಿಂದ ನೀರೆತ್ತು ಸುರಿ, ನೀರೆತ್ತು ಸುರಿ, ಎತ್ತು ಸುರಿ, ಎತ್ತು ಸುರಿ, ಎತ್ತು ಸುರಿ, ಎತ್ತು ಸುರಿ, ಎತ್ತು ಸುರಿ. ಏನ್ ನೀ ಮಾಡ್ತಿರೋ ಕೆಲ್ಸ? ಪೈರಿಗೆ ನೀರು ಬಿಡ್ಲಾ ಅಂದ್ರೆ ಬಾವಿಯಿಂದ ನೀರ್ ತೆಗೆದು ಬಾವಿಗೆ ಸುರಿತಿದ್ಯಾ? ಯಾರ್ಲಾ ನಿಂಗೆ ಹೇಳ್ಕೊಟ್ಟವ್ರು? ನಂಜುಂಡಪ್ಪನವ್ರೆ, ನೀವು ದುಗ್ಗಾಣಿ ಕೊಡೋರು, ನಿಮ್ ಮನೇನ ಯಾರಾದ್ರೂ ಗುಡ್ಸಿ ಗುಂಡಾಂತರ ಮಾಡ್ತಾರ? ಬಾವಿಯಿಂದ ನೀರೆತ್ತೋದೇನೋ ಸರಿ, ಆದ್ರೆ ಮತ್ತೆ ಬಾವಿಗೆ ಸುರಿ ಅಂತ ದೊಡ್ಡ ಬುದ್ಧಿ ತಟ್ಟೂರೈನವ್ರು ಹೇಳ್ಕಟ್ಟವ್ರೆ. ತಟ್ಟೂರ ಏರ್ನ ಈ ಮಾತ್ನ ಆ ಮನ ತಟ್ಟೂರೈನ್ ಮಾತ್ ಕೇಳ್ಕೊಂಡು ಯಾರ ಉದ್ಧಾರ ಆಗವ್ರೆ? ಏಯ್ ಬರ್ರೈ, ಬರ ಬರಲ್ಲ. ನಿಂಗೆ ದುಗ್ಗಾಣಿ ತಾನೇ ಬೇಕು? ಕರ್ಮ ಕರ್ಮ, ನೀ ಕೆಲಸ ಮಾಡಿ ಸಾಕು. ತಕ ದುಗ್ಗಾಣಿ. ದುಗ್ಗಾಣಿ ಮಾತಾಡ್ತಿದ್ರು ನನ್ನ ಪೆದ್ದ ಪೆದ್ದ ಅಂತ ಬೈತಾ ಇದ್ಯಲ್ಲ, ಇವತ್ ನಾನೇ ಸಂಪಾದನೆ ಮಾಡ್ಕೊಂಡು ದುಗ್ಗಾಣಿ ತಂದಿದ್ದೀನಿ. ಹೌದಾ? ಎಲ್ಲಿ ಕೊಡು. ದೇವ್ರ ಪಾದ ಕುಸಿ ತಿರುಗ್ ಕೊಡ್ತೀನಿ. ನೀನೇ ಸಂತೆಗೆ ಹೋಗಿ ತಟ್ ತಗೊಂಡ್ಬರುವಂತೆ. ದಿನ ನನ್ ಕೆನ್ನೆಗೆ ಹೊಡಿತಾ ಇದ್ಯಲ್ಲ, ಈಗ ಅದೇ ಕೈನಲ್ಲಿ ಸುತ್ತಾಕ್ಬೇಕು, ನನ್ ಕೆನ್ನೆಗೆ ಮುಚ್ಕೊಡ್ಬೇಕು. ಕೊಡ್ತೀಯಾ? ಹೆತ್ತಮ್ಮನಿಗೆ ಅದಕ್ಕಿಂತ ಹೆಚ್ಚಿನ ಭಾಗ್ಯ ಇನ್ನೇನ್ ಬೇಕು ಚಿನ್ನ? ಅವ್ವ ಅವ್ವ ಕೊಡ್ಲಾ ಕೊಡ್ಲಾ? ಕಷ್ಟಪಟ್ಟು ಎತ್ತದ ಬಾವಿಯಿಂದ ನೀರೆತ್ತಿದ್ದೆ, ನಂಜುಂಡಪ್ಪ ದುಗ್ಗಾಣಿ ಕೊಟ್ಟಿದ್ದ. ಅವ್ವ ದರಿದ್ರ ಮುಂಡದೆ ನಡಿ ನೋಡಿದ್ರೆ ನಿಮ್ ಮಗನ್ನ ಅವತ್ತು ನಮ್ ಪುಣ್ಯ ಕೇಳೇ ಇಲ್ಲ. ನಂದೀಶನ್ ಪ್ರಸಾದ ತಿನ್ನು ಪ್ರಚಂಡ ಮಗ ಹುಡ್ತಾನೆ ಅಂದ್ರಿ. ಇವನು ಹೊಡ್ದ, ನಿಮಗ್ ಪಾರ್ಶ್ವವಾಗಿ ಬಡಿತು, ನಮ್ ಮನೆಗೆ ದರಿದ್ರ ಬಂದು ಬಿಡಿತು. ನಾನೇನ್ ಸುಳ್ಳು ಹೇಳ್ತಾ ಇಲ್ಲ ಅವ್ವ. ಕಬ್ಬನ ಗದ್ದೆಯಿಂದ ಮನೆ ತನಕ ದುಗ್ಗಾಣಿನ ಕೈನಲ್ಲೇ ಇಟ್ಕೊಂಡ್ ಬಂದಿದ್ದೀನಿ. ಅಪ್ಪ ಅಪ್ಪ ನೀನ್ ನಾಣೆ ಆಗು ನಿಜಪ್ಪ. ಅದಕ್ಕೆ ಸಂಪಾದನೆ ಮಾಡಿದ್ದನ್ನ ಭದ್ರವಾಗಿ ಜೋಬ್ನಲ್ಲಿ ಇಟ್ಕೊಂಡು ಬರ್ಬೇಕು, ಕೈಯಲ್ಲಿ ಹಿಡ್ಕೊಂಡು ಕಪ್ಪಿ ಹಾಕಿ ಕುಳ್ಕೊಂಡು ಬರಬಾರ್ದು. ಅದಕ್ಕೆ ಕೊಡ ಎಲ್ಲ ನಿನ್ನ ಪೆದ್ದ 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 ಅನ್ನೋದು. ಅಪ್ಪ ಅಮ್ಮ ಹೇಳ್ದಾಗೆ ಇನ್ನೊಂದ್ಸಲ ಭದ್ರವಾಗಿ ಜೇಬಲ್ಲೇ ಇಟ್ಕೊಂಡ್ ಬರ್ತೀನಪ್ಪ. ರಾಮ, ಇದೇನು ನಿನ್ ತರಲೆ? ಒಳ್ಳೆ ಭರ್ಜರಿ ಹಗ್ಗ ಕಟ್ಕೊಂಡೆ ಎಳ್ಕೊಂಡ್ ಹೋಗ್ತಾ ಇದ್ಯಲ್ಲ, ಊಟ ಒಳಗೆ ಏನೈತೆ? ಒಂದ್ ವಾರದಿಂದ ಹುಣಸೂರೈನ್ ತೋಟದಾಗೆ ಹುಣಸೆ ಹಣ್ಣು ಬಡ್ದೆ ತಗೊಂಡಾಗಲೇ ಕುಳ್ಳ ಅಂತ ಒಂದ್ ಮೂಟೆ ರಾಗಿ ಕೊಟ್ಟ. ಕೊಡೋರು ಕೊಟ್ಟ, ಒಳ್ಳೆ ತರಲೆ ಮಾಡ್ಕೊಟ್ರಲ್ಲ, ಅವನೇ ಹೇಳಿದ್ನ ಹಗ್ಗ ಕಟ್ಕೊಂಡು ಎಳ್ಕೊಂಡ್ ಹೋಗು ಅಂತ. ನಮ್ಮ ಅವ್ವೇ ಹೇಳಿದ್ಲು, ಯಾರ್ ಏನೇ ಕೊಟ್ರು ಹಗ್ಗ ಕಟ್ ಎಳ್ಕೊಂಡ್ ಬಾ ಅಂತ. ಎಳ್ಕೊಂಡ್ ಹೋಗೋನು ಹೋಯ್ತೀಯ, ಒಸಿ ಹಗ್ಗ ನಾವು ಉದ್ದ ಬಿಟ್ಕೊಂಡ್ ಎಳ್ಕೊಂಡ್ ಹೋಗು.
ಎಳಿಯಾಕೂ ಆಯಾಗಿರುತ್ತೆ, ಊಟೇನು ಮನೆ ಸೇರುತ್ತೆ. ಹಂಗ ಆ, ಸರಿ ಸರಿ